ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಮುಂಜಾನೆ ಮಂಗಳಕರವಾಗಿದ್ದರೆ ನಮ್ಮ ಇಡೀ ದಿನವೂ ಮಂಗಳಕರವಾಗಿರುತ್ತದೆ. ನಮ್ಮ ಮುಂಜಾನೆ ಉತ್ತಮವಾಗಿರಬೇಕಾದರೆ 3 ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಬೆಳಗ್ಗೆ ನಾವು ಯಾವ 3 ಕೆಲಸಗಳನ್ನು ಮಾಡುವುದರಿಂದ ನಮಗೆ ಶುಭವಾಗುತ್ತದೆ, ಆ 3 ಕೆಲಸಗಳು ಯಾವುವೆನ್ನುವುದನ್ನು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಪ್ರತಿಯೊಂದು ಕ್ರಿಯೆಗಳಿಗೂ ಅದರದ್ದೇ ಆದಂತಹ ಆಯಾಮ ಮತ್ತು ನಿಯಮಗಳನ್ನು ನೀಡಲಾಗಿದೆ. ಇದರಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ. ಆರಂಭ ಚೆನ್ನಾಗಿದ್ದರೆ ಅಂತ್ಯವೂ ಚೆನ್ನಾಗಿರುತ್ತದೆ ಎನ್ನುವ ಮಾತಿದೆ. ಈ ಮಾತನ್ನು ಎಲ್ಲರೂ ಕೇಳಿರಬಹುದು. ಆದ್ದರಿಂದ ನಾವು ಪ್ರತಿನಿತ್ಯ ನಮ್ಮ ದಿನವನ್ನು ಉತ್ತಮ ರೀತಿಯಲ್ಲಿ ಆರಂಭಿಸಬೇಕು. ಪ್ರತಿದಿನ ನಾವು ಮುಂಜಾನೆ ಎದ್ದಾಕ್ಷಣ ಇಲ್ಲಿ ಸೂಚಿಸಲಾದ 3 ಕೆಲಸಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿನ ಪ್ರತಿಯೊಂದು ಬಿಕ್ಕಟ್ಟು, ಅಡೆತಡೆಗಳು ಅಥವಾ ಸಮಸ್ಯೆಗಳು ದೂರ ಆಗ್ತವೆ. ಇದರಿಂದ ನಾವು ಮುಂಜಾನೆಯಿಂದ ಸಂಜೆಯವರೆಗೂ ಯಾವುದೇ ರೀತಿಯಾದ ಹಣದ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಮುಂಜಾನೆ ನಾವು ಯಾವ 3 ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮುಂಜಾನೆ ಎದ್ದ ತಕ್ಷಣ ಒಮ್ಮೆಲೇ ನಮ್ಮ ಕಣ್ಣುಗಳನ್ನು ತೆಗೆಯಬಾರದು. ನಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆಗೆಯಬೇಕು. ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ನಮ್ಮ ಮನಸ್ಸಿಗೆ ಮುದ ನೀಡುವಂತಹ ಚಿತ್ರ ಅಥವಾ ಫೋಟೋ ಅಥವಾ ವ್ಯಕ್ತಿಯನ್ನು ನೋಡಬೇಕು. ಫೋಟೋಗಳನ್ನು ನೋಡುವುದಾದರೆ ರಾಧಾಕೃಷ್ಣನ ಫೋಟೋ, ರಾಮಚಂದ್ರರ ಫೋಟೋ, ಶ್ರೀಹರಿ ವಿಷ್ಣುವಿನ ಫೋಟೋ, ದೇವರ ಫೋಟೋಗಳನ್ನು ನೋಡಬಹುದು. ದೇವರ ದರ್ಶನವಾದ ನಂತರ ಮೊದಲು ಅಂಗೈಯನ್ನು ನೋಡಿ ದೇವರ ಧ್ಯಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ನಮ್ಮ ಅಂಗೈಯಲ್ಲಿನ ದೈವಿಕ ಶಕ್ತಿಗಳು ನೆಲೆಸಿರುತ್ತವೆ ಎನ್ನುವ ನಂಬಿಕೆ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ನಂತರ ಶ್ರೀರಾಮ, ಹನುಮಾನ ಮತ್ತು ಶ್ರೀಕೃಷ್ಣನ ಹೆಸರನ್ನು ಸ್ಮರಿಸಿ ಏಳಬೇಕು. ಎರಡನೆಯದಾಗಿ, ಮುಂಜಾನೆ ಸ್ನಾನ ಮಾಡುವ ಮೂಲಕ ದೈಹಿಕ ಶುದ್ಧತೆಯನ್ನು ಪಡೆದುಕೊಂಡು ದೇವರ ಮುಂದೆ ಕುಳಿತು ಹರಿಚಂದನ, ಗೋಪಿ ಚಂದನ, ಬಿಳಿ ಚಂದನ, ಕೆಂಪು ಚಂದನ, ಗೋಮತಿ ಅಥವಾ ಗೋಕುಲ ಚಂದನವನ್ನು ನಮ್ಮ ಹಣೆಯ ಮೇಲೆ ತಿಲಕವನ್ನಾಗಿ ಇಟ್ಟುಕೊಳ್ಳಬೇಕು. ಇದು ಅತ್ಯಂತ ಮಂಗಳಕರವಾಗಿದ್ದು ನಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ತೊಡೆದುಹಾಕುತ್ತದೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಶ್ರೀಗಂಧದ ತಿಲಕವನ್ನು ನಾವು ನಮ್ಮ ಹಣೆಗೆ ಇಟ್ಟುಕೊಳ್ಳುವುದರಿಂದ ಪಾಪಗಳು ನಾಶವಾಗುತ್ತವೆ. ವ್ಯಕ್ತಿಯು ತೊಂದರೆಗಳಿಂದ ಪಾರಾಗುತ್ತಾನೆ. ಲಕ್ಷ್ಮೀದೇವಿಯ ಆಶೀರ್ವಾದವು ಯಾವಾಗಲೂ ಅವನ ಮೇಲೆ ಇರುತ್ತದೆ. ಇಂದ್ರಿಯಗಳ ನಿಯಂತ್ರಣ ಮತ್ತು ಸಕ್ರಿಯವಾಗಿರುತ್ತವೆ. ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ತಾಜಾತನವು ತರುತ್ತದೆ ಮತ್ತು ನರಗಳು ಚಟುವಟಿಕೆಯಿಂದ ಇರುತ್ತವೆ ಅಂತ ಹೇಳಬಹುದು. ಮೂರನೆಯ ಕೆಲಸ ಏನಪ್ಪ ಅಂತಂದರೆ ಯೋಗ ಅಥವಾ ಮಾರ್ನಿಂಗ್ ವಾಕ್ ಮಾಡುವುದು. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಶೌಚಾಲಯಕ್ಕೆ ಹೋಗದೆ ಹಲ್ಲನ್ನು ಉಜ್ಜದೆ ತಿನ್ನಲು ಪ್ರಾರಂಭಿಸುತ್ತಾರೆ. ಇದು ತಪ್ಪು. ಇನ್ನು ಮೂರನೆಯದು ಮುಖ್ಯವಾದ ಮತ್ತೊಂದು ಕೆಲಸವೇನೆಂದರೆ, ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಶೌಚಾಲಯಕ್ಕೆ ಹೋಗದೆ ಹಲ್ಲನ್ನು ಉಜ್ಜದೆ ತಿನ್ನಲು ಪ್ರಾರಂಭ ಮಾಡುತ್ತಾರೆ. ಇದು ತುಂಬ ತಪ್ಪು. ಇದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಶೌಚಕ್ಕೆ ಹೋಗದೆ ತಿನ್ನುವುದರಿಂದ ಹೊಟ್ಟೆಯಲ್ಲಿನ ಕೊಳೆಗಳು ಹೊರಗೆ ಬರುವುದಿಲ್ಲ ಮತ್ತು ಹಲ್ಲುಜ್ಜದೆ ತಿಂದರೆ ಬಾಯಲ್ಲಿದ್ದ ಕೊಳೆ ಹೊಟ್ಟೆ ಸೇರುತ್ತದೆ. ಎಲ್ಲ ಕೆಲಸಗಳಿಂದ ಮುಕ್ತವಾದ ನಂತರ ಯೋಗ, ಏರೋಬಿಕ್ಸ್, ವ್ಯಾಯಾಮ, ಸೈಕ್ಲಿಂಗ್ ಅಥವಾ ಬೆಳಗಿನ ನಡಿಗೆಯನ್ನು ಬೆಳಗ್ಗೆ ಕನಿಷ್ಠ 15 ನಿಮಿಷಗಳ ಕಾಲ ಮಾಡಿ ನಂತರ ನಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಬೇಕು. ಹೀಗೆ ಮುಂಜಾನೆ ಈ 3 ಕೆಲಸಗಳನ್ನು ಮಾಡುವುದರಿಂದ ಆರೋಗ್ಯವಂತ ದೇಹವನ್ನು ಪಡೆದುಕೊಳ್ಳುವುದರೊಂದಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇವುಗಳನ್ನು ರೂಢಿಸಿಕೊಳ್ಳುವುದು ತುಂಬ ಮುಖ್ಯ. ಪ್ರತಿನಿತ್ಯ ಮುಂಜಾನೆ ಇವನ್ನು ರೂಢಿಸಿಕೊಂಡರೆ ನಮ್ಮ ಜೀವನ ಸಹಕಾರವಾಗಿ ನಡೆಯುತ್ತದೆ ಅಂತ ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.